ರಾಜ್ಯದ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಯುಪಿಐ ಸ್ಕ್ಯಾಮ್ ನಡೆದಿರುವಂತದ್ದು ಬೆಳಕಿಗೆ ಬಂದಿದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿಯಲ್ಲೂ ಕೂಡ ಕಳೆದ ಕೆಲ ದಿನಗಳ ಹಿಂದೆ ಕಂಡಕ್ಟರ್ಗಳು ತಮ್ಮ ಸ್ವಂತ ಅಕೌಂಟ್ಗೆ ದುಡ್ಡನ್ನು ಹಾಕಿಸಿಕೊಂಡಿರುವಂತಹ ಪ್ರಕರಣಗಳ ಬೆಳಕಿಗೆ ಬಂದ ಬೆನ್ನಲ್ಲೇ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಆಸ್ಪತ್ರೆಗೆ ಬರಬೇಕಾಗಿರುವಂತದ್ದು, ಸರ್ಕಾರಕ್ಕೆ ಸೇರಬೇಕಾಗಿರುವಂತಹ ಬಡ ಜನರ ದುಡ್ಡು ಪರ್ಸನಲ್ ಮಧ್ಯವರ್ತಿಗಳು ಏನಿರ್ತಾರೆ ಅವರ ಅಕೌಂಟಿಗೆ ಬೀಳ್ತಾ ಇದೆ. ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿರುವಂತಹ ಇನ್ಫೋಸಿಸ್ ಬಿಲ್ಡಿಂಗ್ ಅಲ್ಲಿ ಇದ್ದೀನಿ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ದಿವಸವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ. ಬ್ಲಡ್ ಟೆಸ್ಟ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ರೀತಿಯಂತಹ ಚಿಕಿತ್ಸೆಗಳಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಬರ್ತಾರೆ. ಆದ್ರೆ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಏನು ಸರ್ಕಾರ ನಿಗದಿಪಡಿಸಿರುವಂತಹ ದುಡ್ಡನ್ನೇ ಇರುತ್ತೆ, ಅದನ್ನ ಪೇ ಮಾಡಬೇಕಾಗುತ್ತೆ. ಆದ್ರೆ ಪೇ ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ಪರ್ಸನಲ್ ಯುಪಿಐ ಏನು ಸ್ಕ್ಯಾನರ್ ಇದಾವೆ ಅವುಗಳನ್ನ ತಮ್ಮ ಪರ್ಸನಲ್ ಅಕೌಂಟ್ನ ಸ್ಕ್ಯಾನರ್ ಗಳನ್ನ ಹಾಕಿಕೊಂಡು ತಮ್ಮ ಅಕೌಂಟ್ಗೆ ದುಡ್ಡನ್ನು ಹಾಕಿಕೊಂಡು ಲೂಟಿ ಮಾಡಿರುವಂತದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಈ ಸಂಬಂಧಪಟ್ಟ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆ ಆಡಳಿತ ವಿಭಾಗ ಪೊಲೀಸ್ ಠಾಣೆಗೂ ಕೂಡ ದೂರ ನೀಡಿದೆ. ಎಫ್ಐಆರ್ ಇನ್ನೂ ಕೂಡ ದಾಖಲು ಮಾಡಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ದೊಡ್ಡ ಯುಪಿಐ ಸ್ಕ್ಯಾಮ್ ಅನ್ನು ಮಾಡಲಾಗಿದೆ. 23 ಲಕ್ಷ ಈ ರೀತಿಯಾಗಿ ಹಣವನ್ನು ದೋಚಿರುವಂತದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಬಡ ರೋಗಿಗಳ ದುಡ್ಡು ಸರ್ಕಾರಕ್ಕೆ ಸೇರಬೇಕು, ಆಸ್ಪತ್ರೆಗೆ ಸೇರಬೇಕು, ಆದ್ರೆ ಮಧ್ಯವರ್ತಿಗಳ ಜೇಬು ತುಂಬುವುದಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಕಳೆದ 6 ತಿಂಗಳಿಂದ ಇದೇ ರೀತಿಯಾಗಿ ಲೂಟಿ ನಡೀತಾ ಇತ್ತು. ಹೀಗಾಗಿ ಇದು ವಿಕ್ಟೋರಿಯಾ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಷನ್ ವಿಭಾಗಕ್ಕೆ ಗಮನಕ್ಕೆ ಬಂದ ಬಳಿಕ ತನಿಖೆಯನ್ನು ಮಾಡ್ತಾರೆ. ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಒಂದು ಸಮಿತಿ ಕಳೆದ 6 ತಿಂಗಳಿಂದನೂ ಕೂಡ ಈ ರೀತಿಯಾಗಿ ದೋಚಿರುವಂತದ್ದು ಬೆಳಕಿಗೆ ಬಂದಿದೆ. ನೀವು ನೋಡ್ತಾ ಇದ್ದೀರಾ, ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಈ ರೀತಿಯಾಗಿ ಇಷ್ಟು ಒಂದು 54 ಬೇರೆ ಬೇರೆ ಟ್ರೀಟ್ಮೆಂಟ್ಗಳಾಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರ್ಬೋದು, RBS ಆಗಿರ್ಬೋದು, RBS ಬ್ಲಡ್ ಟೆಸ್ಟ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ರೀತಿಯಿಂದ ಟೆಸ್ಟ್ಗಳನ್ನ ಡಾಕ್ಟರ್ಗಳು ಬರೆದುಕೊಡ್ತಾರೆ. ಬರೆದುಕೊಟ್ಟಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ರೋಗಿಗಳಿಗೆ ಅನುಕೂಲ ಆಗಲಿ, ಜನರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಸರ್ಕಾರವೇ ಕೆಲವೊಂದಿಷ್ಟು ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ಗಳನ್ನ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡುತ್ತೆ. ಆದ್ರೆ ಸದ್ಯಕ್ಕೆ ಇಂತಹ ಸ್ಕ್ಯಾನ್ ಮಾಡ್ಕೊಳ್ಳೋಕೆ ರೋಗಿಗಳು ಬಂದಂತಹ ಸಂದರ್ಭದಲ್ಲಿ ದುಡ್ಡು ಕ್ಯಾಶ್ ಇಲ್ಲಂತ ಸಂದರ್ಭದಲ್ಲಿ ಅವರು ಮೊಬೈಲ್ ಡಿಜಿಟಲ್ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಯುಪಿಐ ಮೂಲಕವೇ ಹಣವನ್ನ ವರ್ಗಾವಣೆ ಮಾಡೋದು, ಅಂದ್ರೆ ಪೇ ಮಾಡಿ ತಮ್ಮ ಟ್ರೀಟ್ಮೆಂಟ್ ಅನ್ನ ಸೌಲಭ್ಯವನ್ನು ಪಡೆದುಕೊಳ್ಳೋದಿರುತ್ತೆ. ಆದ್ರೆ ಇಲ್ಲಿಯ ಗುತ್ತಿಗೆ ಆಧಾರದ ಮೇಲೆ ನೇಮಕ ಆಗಿರುವಂತಹ ಏನು ಬಿಲ್ಲಿಂಗ್ ಕೌಂಟರ್ಗಳಲ್ಲಿ ಇರ್ತಾರೆ ಈ ಸಿಬ್ಬಂದಿ ಯುಪಿಐ ಪರ್ಸನಲ್ ಏನಿದೆ ಈ ತರದ ಸ್ಕ್ಯಾನಿಂಗ್ QR ಕೋಡ್ಗಳನ್ನ ತಮ್ಮ ಪರ್ಸನಲ್ QR ಕೋಡ್ಗಳನ್ನ ಹಾಕಿ ತಮ್ಮ ಅಕೌಂಟ್ಗಳಿಗೆ, ಅಂದ್ರೆ ಆಸ್ಪತ್ರೆ ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ಬೇಕಾದ್ರೆ ದುಡ್ಡು ತಮ್ಮ ಅಕೌಂಟ್ ಜೇಬಿಗೆ ಸೇರುವ ಹಾಗೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಅಡ್ಮಿನಿಸ್ಟ್ರೇಷನ್ ಗಮನಕ್ಕೆ ಬರ್ತಾ ಇದ್ದ ಹಾಗೆ ವಿವಿಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ಅನ್ನು ಕೂಡ ಮಾಡಿದ್ದಾರೆ. 6 ತಿಂಗಳ ಕಂಟಿನ್ಯೂಸ್ ಆಗಿ ಇದೇ ರೀತಿಯಾಗಿ ದೋಚಿದ್ದಾರೆ ಅನ್ನೋದು ಕೂಡ ಕೇಳಿ ಬಂದಿದೆ. ಹೀಗಾಗಿ ಈ ಎಲ್ಲಾ ವಿಭಾಗದಲ್ಲಿ, ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯ ಕ್ಯಾಂಪಸ್ ಅಲ್ಲಿ ಇರುವಂತಹ ಎಲ್ಲಾ ಆಸ್ಪತ್ರೆಗಳ ವಿಭಾಗದಲ್ಲೂ ಕೂಡ ತಮ್ಮ ಏನು UPI ಸ್ಕ್ಯಾನರ್ಗಳಿದಾವೆ ಅವುಗಳನ್ನ ಪರಿಶೀಲನೆ ಮಾಡೋದಕ್ಕೆ ಈಗಾಗಲೇ ಡೀನ್ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ಆ ಸಮಿತಿ ಈಗಾಗಲೇ ಈ ಕಳೆದ 6 ತಿಂಗಳಿಂದ ಎಲ್ಲೆಲ್ಲಿ ಈ ರೀತಿಯಾಗಿ ಹಣ ಫೋಲ್ ಆಗಿದೆ, ಸೋರಿಕೆಯಾಗಿದೆ, ದುಡ್ಡನ್ನು ನುಂಗಿದ್ದಾರೆ, ಪರ್ಸನಲ್ UPI ಕೋಡ್ಗಳನ್ನು ಹಾಕಿ ಸರ್ಕಾರಕ್ಕೆ ಮತ್ತು ಆಸ್ಪತ್ರೆಗೆ ಬರಬೇಕಾಗಿರುವ ಹಣವನ್ನ ದೋಚಿದ್ದಾರೆ, ಅವರ ವಿರುದ್ಧ ಒಂದು ಸಮಿತಿ ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಕೂಡ ಮುಂದಾಗಿದೆ. ಸದ್ಯಕ್ಕೆ 23 ಲಕ್ಷ ಕೇವಲ ಇದೊಂದು ಬ್ಲಾಕ್ ಅಲ್ಲಿ ಲೂಟಿ ಆಗಿರುವಂತದ್ದು ಈಗ ಬೆಳಕಿಗೆ ಬಂದಿದೆ. ಇದಾದ ಬಳಿಕ ಹಲವು ಆಸ್ಪತ್ರೆಗಳ ಬಣ್ಣ ಕೂಡ ಬಯಲಾಗುವಂತಹ ಸಾಧ್ಯತೆಗಳು ಇರುವಂತದ್ದು. ಕ್ಯಾಮರಾಮನ್ ಸಂದೇಶ್ ಜೊತೆ ವಿನಯ್ ಕುಮಾರ್ ಕಾಶ್ಮೀರ್, TV9 ಬೆಂಗಳೂರು.